Hello everyone, welcome to our YouTube channel Science Patashala. Namaskara KRTT 2025 champions. Welcome to Science Patashala, your smart and simple science learning space. Today we are covering KRTT 2017 Science Part 1 PYQs, explained with clear logic, quick tricks and easy examples, making every concept super simple. Strong basic makes science a scoring subject. This session will sharpen your clarity, accuracy and speed for the examination. So stay till the end. This one class can truly boost your KRTET 2025 science preparation. So let's begin today's session with Science Patashala. If you like the video, please subscribe. Let us start today's session. The balloons pop up during hot summer more frequently than in winter. This can be explained by the law. ಅಂದರೆ ಬಲೂನ್ಗಳು ಚಳಿಗಾಲಕ್ಕಿಂತ ಬೇಸಿಗೆಯಲ್ಲಿ ಹೆಚ್ಚಾಗಿ ಒಡೆಯುತ್ತವೆ. ಇದನ್ನು ವಿವರಿಸುವ ನಿಯಮ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ 1 ಬಾಯ್ಲ್ಸ್ ಲಾ, ಆಪ್ಷನ್ 2 ಗ್ರಹಾಮ್ಸ್ ಲಾ ಆಫ್ ಡಿಫ್ಯೂಷನ್, ಆಪ್ಷನ್ 3 ಚಾರ್ಲ್ಸ್ ಲಾ, ಆಪ್ಷನ್ 4 ಗೇ-ಲುಸಾಕ್ಸ್ ಲಾ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ದಟ್ ಈಸ್ ಚಾರ್ಲ್ಸ್ ಲಾ. ಸೊ ಯಾಕೆ ಅಂದರೆ ಚಾರ್ಲ್ಸ್ ಲಾ ಹೇಳೋದು ಏನು ಅಂದರೆ ಟೆಂಪರೇಚರ್ ಇನ್ಕ್ರೀಸ್ ಆದರೆ ಗ್ಯಾಸ್ ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗುತ್ತದೆ. ಸಮ್ಮರ್ನಲ್ಲಿ ಟೆಂಪರೇಚರ್ ಜಾಸ್ತಿ, ಬಲೂನ್ ಒಳಗಿನ ಗ್ಯಾಸ್ ಎಕ್ಸ್ಪ್ಯಾಂಡ್ ಆಗುತ್ತದೆ, ಪ್ರೆಷರ್ ಬಿಲ್ಡ್ ಆಗಿ ಸೊ ವಾಟ್ ಹ್ಯಾಪನ್ಸ್ ಹಿಯರ್ ಬಲೂನ್ ಬರ್ಸ್ಟ್ ಆಗುತ್ತದೆ. ಆದ್ದರಿಂದ ಹಾಟ್ ಸಮ್ಮರ್ನಲ್ಲಿ ಬಲೂನ್ಸ್ ಹೆಚ್ಚು ಪಾಪ್ ಆಗೋದು. ದಟ್ ಡಿಪೆಂಡ್ಸ್ ಆನ್ ಚಾರ್ಲ್ಸ್ ಲಾ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ದಟ್ ಈಸ್ ಚಾರ್ಲ್ಸ್ ಲಾ. ನೆಕ್ಸ್ಟ್, ಅಲ್ಟ್ರಾಸಾನಿಕ್ ಸೌಂಡ್ಸ್ ಆರ್ ನಾಟ್ ಯೂಸ್ ಟು ಟ್ರ್ಯಾಕ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಆಸ್ ದೇ. ಅಂದರೆ ಶ್ರವಣಾತೀತ ತರಂಗಗಳನ್ನು ಕೃತಕ ಉಪಗ್ರಹಗಳ ಜಾಡು ಹಿಡಿಯಲು ಬಳಸುವುದಿಲ್ಲ. ಕಾರಣ ಅವು ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ 1 ಡಿಸ್ಟರ್ಬ್ ದ ವರ್ಕಿಂಗ್ ಆಫ್ ದ ಸ್ಯಾಟಲೈಟ್ಸ್, ಕೃತಕ ಉಪಗ್ರಹಗಳ ಕಾರ್ಯಕ್ಕೆ ಅಡ್ಡಿಪಡಿಸುತ್ತವೆ. ಆಪ್ಷನ್ 2 ಪ್ರೊಪಗೇಟ್ ಓನ್ಲಿ ಇನ್ ದ ಮೆಟೀರಿಯಲ್ ಮೀಡಿಯಂ, ವಸ್ತು ಮಾಧ್ಯಮದಲ್ಲಿ ಮಾತ್ರ ಪ್ರಸರಿಸುತ್ತವೆ. ಆಪ್ಷನ್ 3 ಪ್ರೊಪಗೇಟ್ ಓನ್ಲಿ ಇನ್ ವ್ಯಾಕ್ಯೂಮ್, ನಿರ್ವಾತದಲ್ಲಿ ಮಾತ್ರ ಪ್ರಸರಿಸುತ್ತವೆ. ಆಪ್ಷನ್ 4 ಫೇಲ್ಸ್ ಟು ಟ್ರಾನ್ಸ್ಮಿಟ್ ಎನರ್ಜಿ ಇನ್ ದ ಮೀಡಿಯಂ, ಚಲಿಸುವ ಮಾಧ್ಯಮದಲ್ಲಿ ಶಕ್ತಿ ಬಿಡುಗಡೆ ಮಾಡಲು ಅಸಫಲವಾಗುತ್ತವೆ. ಸೊ ಅಲ್ಟ್ರಾಸಾನಿಕ್ ವೇವ್ಸ್ ದಟ್ ಈಸ್ ಅಲ್ಟ್ರಾಸಾನಿಕ್ ವೇವ್ಸ್ ಅಂದರೆ ಮೆಕ್ಯಾನಿಕಲ್ ವೇವ್ಸ್. ಓಕೆ, ಸೊ ಮೆಕ್ಯಾನಿಕಲ್ ವೇವ್ಸ್ ವ್ಯಾಕ್ಯೂಮ್ಸ್ ನಲ್ಲಿ ಪ್ರೊಪಗೇಟ್ ಆಗುವುದಿಲ್ಲ. ಅವುಗಳಿಗೆ ಮೆಟೀರಿಯಲ್ ಮೀಡಿಯಂ ದಟ್ ಈಸ್ ಏರ್, ವಾಟರ್, ಸಾಲಿಡ್ಸ್ ಬೇಕು. ಸೊ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಯಾವಲ್ಲಿರುತ್ತವೆ ದಟ್ ಈಸ್ ಔಟರ್ ಸ್ಪೇಸ್ ದಟ್ ಈಸ್ ವ್ಯಾಕ್ಯೂಮ್. ಸೊ ಅಲ್ಟ್ರಾಸಾನಿಕ್ ವೇವ್ಸ್ ಅಲ್ಲಿಗೆ ರೀಚ್ ಆಗುವುದಿಲ್ಲ. ಆದ್ದರಿಂದ ಸ್ಯಾಟಲೈಟ್ಸ್ ಟ್ರ್ಯಾಕ್ ಮಾಡಲು ಅವು ಯೂಸ್ಫುಲ್ ಅಲ್ಲ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 2 ದಟ್ ಈಸ್ ಪ್ರೊಪಗೇಟ್ ಓನ್ಲಿ ಇನ್ ಮಟೀರಿಯಲ್ ಮೀಡಿಯಂ, ಅಂದರೆ ವಸ್ತು ಮಾಧ್ಯಮದಲ್ಲಿ ಮಾತ್ರ ಪ್ರಸರಿಸುತ್ತವೆ ಅನ್ನೋದು ಏನಪ್ಪಾ ಅಂದರೆ ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಟ್ರಾನ್ಸ್ಮ್ಯೂಟೇಷನ್ ರೆಫರ್ಸ್ ಟು ದ ಪ್ರೊಡಕ್ಷನ್ ಆಫ್, ಅಂದರೆ ದ್ರವ್ಯಾಂತರಣ ಎಂದರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ 1 ನ್ಯೂಕ್ಲಿಯರ್ ಕಂಪೌಂಡ್ಸ್, ಅಂದರೆ ನ್ಯೂಕ್ಲಿಯರ್ ಸಂಯುಕ್ತಗಳ ಉತ್ಪಾದನೆ. ಆಪ್ಷನ್ 2 ನ್ಯೂ ಮಿಕ್ಸ್ಚರ್ಸ್, ಹೊಸ ಮಿಶ್ರಣಗಳ ಉತ್ಪಾದನೆ. ಆಪ್ಷನ್ 3 ಐಸೋಟೋಪ್ಸ್, ಐಸೋಟೋಪ್ಗಳ ಉತ್ಪಾದನೆ. ಆಪ್ಷನ್ 4 ಎಲೆಕ್ಟ್ರಾನ್ಸ್, ಎಲೆಕ್ಟ್ರಾನ್ಸ್ಗಳ ಉತ್ಪಾದನೆ. ಸೊ ಟ್ರಾನ್ಸ್ಮ್ಯೂಟೇಷನ್ ಅಂದರೆ ಒಂದು ಎಲಿಮೆಂಟ್ ಬೇರೆ ಎಲಿಮೆಂಟ್ ಆಗುವುದು. ಇದು ನ್ಯೂಕ್ಲಿಯಸ್ನಲ್ಲಿ ಪ್ರೋಟಾನ್ ಸಂಖ್ಯೆ ಬದಲಾಗುವಾಗ ಆಗುತ್ತದೆ. So the Rutherford transmutation reaction is, so for example if we take nitrogen, so with atomic number 7 mass number 14, so that is reacting with helium. So ಏನಾಗ್ತದೆ ಇಲ್ಲಿ, so oxygen 8 17 plus hydrogen 1 ಆಗುತ್ತದೆ. ಸೊ ಇಲ್ಲಿ ನೈಟ್ರೋಜನ್ 14 ದಟ್ ಈಸ್ 7 ಪ್ರೋಟಾನ್ಸ್ಗೆ ಆಲ್ಫಾ ಪಾರ್ಟಿಕಲ್ 2 ಪ್ರೋಟಾನ್ ಹೊಡೆಸಲಾಗುತ್ತದೆ. ಸೊ ಇದರಿಂದ ನ್ಯೂಕ್ಲಿಯಸ್ ನಲ್ಲಿ ಒಂದು ಪ್ರೋಟಾನ್ ಹೆಚ್ಚಾಗಿ ನೈಟ್ರೋಜನ್ ಆಕ್ಸಿಜನ್ ಆಗುತ್ತದೆ ಮತ್ತು ಎಕ್ಸೆಸ್ ಪ್ರೋಟಾನ್ ಪ್ರಾಡಕ್ಟ್ ಸೈಡ್ ನಲ್ಲಿ H1 ರೂಪದಲ್ಲಿ ಹೊರಬರುತ್ತದೆ. ಸೊ ಇದು ಏನಾಗುತ್ತದೆ ಅಂದರೆ, ಬಟ್ ಟ್ರಾನ್ಸ್ಮ್ಯೂಟೇಷನ್ ಇಲ್ಲಿ ಆಫನ್ ರಿಸಲ್ಟ್ ಆಗೋದು ಐಸೋಟೋಪ್ಸ್ ಆಫ್ ನ್ಯೂ ಎಲಿಮೆಂಟ್ಸ್. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಐಸೋಟೋಪ್ಸ್. ಓಕೆ, ಸೊ ಐಸೋಟೋಪ್ಗಳ ಉತ್ಪಾದನೆ. ನೆಕ್ಸ್ಟ್ ಕ್ವಶನ್, ಕ್ರಿಟಿಕಲ್ ಸ್ಟೇಟ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಟರ್ ಈಸ್ ಮೇಂಟೈನ್ಡ್ ಬೈ, ಅಂದರೆ ನ್ಯೂಕ್ಲಿಯರ್ ಕ್ರಿಯಾಕಾರಿಯ ಕ್ರಾಂತಿ ಸ್ಥಿತಿಯನ್ನು ಕಾಪಾಡಲು ಬಳಸುವುದು. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ 1 ಕೂಲೆಂಟ್, ಅಂದರೆ ತಂಪುಕಾರಿ. ಆಪ್ಷನ್ 2 ರಿಫ್ಲೆಕ್ಟರ್, ಪ್ರತಿಫಲಕ.
ಆಪ್ಷನ್ 3 ಮಾಡರೇಟರ್ ಅಂದರೆ ಮಂದಕಾರಿ, ಆಪ್ಷನ್ 4 ಕಂಟ್ರೋಲ್ ರಾಡ್ ನಿಯಂತ್ರಣ ಸರಳು. ಸೊ ಹಿಯರ್ ಕ್ರಿಟಿಕಲ್ ಸ್ಟೇಟ್ ಅಂದರೆ ನ್ಯೂಕ್ಲಿಯರ್ ರಿಯಾಕ್ಟರ್ ನಲ್ಲಿ ಚೈನ್ ರಿಯಾಕ್ಷನ್ ನೈದರ್ ಇನ್ಕ್ರೀಸಸ್ ನಾರ್ ಡಿಕ್ರೀಸಸ್, ಬ್ಯಾಲೆನ್ಸ್ ಆಗಿರಬೇಕು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4 ಕಂಟ್ರೋಲ್ ರಾಡ್. ಸೊ ಯಾಕೆ ಕಂಟ್ರೋಲ್ ರಾಡ್ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್? ಸೊ let us try to understand this. ಸೊ ಕಂಟ್ರೋಲ್ ರಾಡ್ಸ್ ಬೋರಾನ್ ಕ್ಯಾಡ್ಮಿಯಂ ಮಟೀರಿಯಲ್ಸ್, ಸೊ ನ್ಯೂಟ್ರಾನ್ ಅಬ್ಸಾರ್ಬರ್ಸ್ ಆಗಿರುತ್ತದೆ. ಸೊ ಚೈನ್ ರಿಯಾಕ್ಷನ್ಗೆ ಬೇಕಾದ ನ್ಯೂಟ್ರಾನ್ಸ್ ಗಳನ್ನು ಅಬ್ಸಾರ್ಬ್ ಮಾಡಿ ರಿಯಾಕ್ಷನ್ ಸ್ಟಡಿ ಅಥವಾ ಕ್ರಿಟಿಕಲ್ ಸ್ಟೇಟ್ ನಲ್ಲಿ ಮೇಂಟೈನ್ ಮಾಡುವುದು ಕಂಟ್ರೋಲ್ ರಾಡ್ಸ್ ನ ಕೆಲಸ. ಸೊ ಕ್ರಿಟಿಕಲ್ ಸ್ಟೇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಮೇಂಟೈನ್ಡ್ ಬೈ ಕಂಟ್ರೋಲ್ ರಾಡ್ಸ್. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4 that is control rod. Next question, the wavelength of longitudinal wave is 1 centimeter and its velocity in air is 330 meter per second. The frequency of the wave is ಅಂದರೆ ಒಂದು ನೀಳ ತರಂಗ ದೂರ 1 ಸೆಂಟಿಮೀಟರ್ ಮತ್ತು ಗಾಳಿಯಲ್ಲಿ ಅದರ ವೇಗ 330 ಮೀಟರ್ ಪರ್ ಸೆಕೆಂಡ್. ಈ ತರಂಗದ ಆವರ್ತಕ ಸಂಖ್ಯೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ 1 33 into 10 raised to minus 1 hertz, ಆಪ್ಷನ್ 2 33 into 10 hertz, ಆಪ್ಷನ್ 3 33 into 10 raised to 2 hertz, ಆಪ್ಷನ್ 4 33 into 10 raised to 3 hertz. So we have been given wavelength. So wavelength, so that is lambda is equal to 1 centimeter. In terms of meters, that is 0.01 meters. So velocity v is equal to 330 meter per second. So formula here it is formula, so that is F is equal to V divided by lambda. So substitute the values here, that is F is equal to 330 divided by 0.01, that is 33,000 hertz. So scientific notation, that is for 33,000, that is equal to 33 into 10 raised to 3 hertz. So here the correct answer it is option 4, that is 33 into 10 raised to 3 hertz. So option 4 idu sariyada uttara. Next question, this type of diode used in optical fiber communication is ಅಂದರೆ ದ್ಯುತಿತಂತು ಸಂಪರ್ಕಗಳಲ್ಲಿ ಬಳಸುವ ಡಯೋಡ್. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ 1 ಲೈಟ್ ಎಮಿಟಿಂಗ್ ಡಯೋಡ್, ಬೆಳಕು ಉತ್ಸರ್ಜಕ ಡಯೋಡ್, ಆಪ್ಷನ್ 2 ಝೆನರ್ ಡಯೋಡ್, ಆಪ್ಷನ್ 3 ಫೋಟೋ ಡಯೋಡ್ ಅಂದರೆ ದ್ಯುತಿ ಡಯೋಡ್, ಆಪ್ಷನ್ 4 ಲೇಸರ್ ಡಯೋಡ್. ಸೊ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಶನ್ ಅಲ್ಲಿ ಲೈಟ್ ಸಿಗ್ನಲ್ ಟ್ರಾನ್ಸ್ಮಿಟ್ ಮಾಡ್ತೀವಿ. ಇಲ್ಲಿ ಹೈ ಇಂಟೆನ್ಸಿಟಿ ಕೊಹೆರೆಂಟ್ ಮೊನೋಕ್ರೋಮ್ಯಾಟಿಕ್ ಲೈಟ್ ಬೇಕಾಗುತ್ತದೆ. ಲೇಸರ್ ಡಯೋಡ್ ಇಂತಹ ಲೈಟ್ ನೀಡುತ್ತವೆ. So because it produces coherent light, very low loss, long distance communication ಗೆ ಇದು ಬೆಸ್ಟ್. ಸೊ ಆದರೆ ಲೆಡ್ ಲೈಟ್ ಕೊಹೆರೆಂಟ್ ಅಲ್ಲ, ಅದರಿಂದ ಲಾಂಗ್ ಡಿಸ್ಟೆನ್ಸ್ ಕಮ್ಯುನಿಕೇಶನ್ ಗೆ ಸೂಟೇಬಲ್ ಅಲ್ಲ. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್, that is the type of diode used in optical fiber communication, it is laser diode. So option 4 is the correct answer. Next question, a factor between original and reflected sound causes an echo. ಅಂದರೆ ಮೂಲ ಮತ್ತು ಪ್ರತಿಫಲಿತ ಧ್ವನಿಗಳ ನಡುವೆ ಇರುವ ಈ ಅಂಶದಿಂದ ಪ್ರತಿಧ್ವನಿ ಉಂಟಾಗುತ್ತದೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ 1 ಪೀರಿಯಡ್ ಗ್ಯಾಪ್ ಆಫ್ 0.2 ಸೆಕೆಂಡ್ ಅಂದರೆ ಕಾಲಾಂತರ 0.2 ಸೆಕೆಂಡ್ ಇದ್ದಾಗ. ಆಪ್ಷನ್ 2 ಅ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಆಫ್ 17 ಮೀಟರ್ಸ್ ಅಂತರ ಗರಿಷ್ಠ 17 ಮೀಟರ್ ಇದ್ದಾಗ. ಆಪ್ಷನ್ 3 ಅ ರಫ್ ಅಂಡ್ ಎಲಿವೇಟೆಡ್ ಸರ್ಫೇಸ್ ಒರಟಾದ ಎತ್ತರದ ಮೇಲ್ಮೈ ಇದ್ದಾಗ. ಆಪ್ಷನ್ 4 ವೆಲಾಸಿಟಿ ಆಫ್ ಸೌಂಡ್ ಇಸ್ ಮೋರ್ ದ್ಯಾನ್ 340 ಮೀಟರ್ ಪರ್ ಸೆಕೆಂಡ್, ಶಬ್ದದ ವೇಗ 340 ಮೀಟರ್ ಪರ್ ಸೆಕೆಂಡ್ ಗಿಂತ ಹೆಚ್ಚಿದ್ದಾಗ. ಸೊ ಎಕೋ ಬರೋಕೆ ಒರಿಜಿನಲ್ ಸೌಂಡ್ ಮತ್ತು ರಿಫ್ಲೆಕ್ಟೆಡ್ ಸೌಂಡ್ ನಡುವೆ 0.1 to 0.2 ಸೆಕೆಂಡ್ಸ್ ಗ್ಯಾಪ್ ಬೇಕು. ಸೊ ಸೌಂಡ್ ಸ್ಪೀಡ್ that is 340 meter per second, that is 0.1 second ಗೆ 34 meter, means one way distance is equal to 17 meter. So reflection surface should be around 17 meters away. So means maximum 17 meters ಅಂತ ಹೇಳ್ತೇವೆ. So echo clarity ಬರುತ್ತದೆ when the reflecting surface
it is about 17 meters distance. That is option 2 is the correct answer here. So a maximum distance of 17 meters. So ಅಂತರ ಗರಿಷ್ಠ 17 ಮೀಟರ್ ಇದ್ದಾಗ ಅಂದರೆ ಆಪ್ಷನ್ 2 is the correct answer. Next question, tungsten filament is used in electric bulbs because it has. ಅಂದರೆ ಈ ಕಾರಣದಿಂದ ವಿದ್ಯುತ್ ಬಲ್ಬ್ಗಳಲ್ಲಿ ಟಂಗ್ಸ್ಟನ್ ತಂತು ಬಳಸುತ್ತಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ 1 ಹೈ ರೆಸಿಸ್ಟೆನ್ಸ್ ಅಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್, ಅಂದರೆ ಅಧಿಕ ರೋಧ ಮತ್ತು ಹೆಚ್ಚು ಕರಗುವ ಬಿಂದು. ಆಪ್ಷನ್ 2 ಲೋ ರೆಸಿಸ್ಟೆನ್ಸ್ ಅಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್, ಕಡಿಮೆ ರೋಧ ಮತ್ತು ಕಡಿಮೆ ಕರಗುವ ಬಿಂದು. ಆಪ್ಷನ್ 3 ಹೈ ರೆಸಿಸ್ಟೆನ್ಸ್ ಅಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್, ಅಧಿಕ ರೋಧ ಮತ್ತು ಕಡಿಮೆ ಕರಗುವ ಬಿಂದು. ಆಪ್ಷನ್ 4 ಲೋ ರೆಸಿಸ್ಟೆನ್ಸ್ ಅಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್, ಕಡಿಮೆ ರೋಧ ಮತ್ತು ಹೆಚ್ಚು ಕರಗುವ ಬಿಂದು. ಸೊ ಟಂಗ್ಸ್ಟನ್ಸ್ ಫಿಲಾಮೆಂಟ್ ನಲ್ಲಿ ಯಾಕೆ ಎಲೆಕ್ಟ್ರಿಕ್ ಬಲ್ಬ್ ನಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಇದು ಹೈ ರೆಸಿಸ್ಟೆನ್ಸ್ ಪ್ಲಸ್ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 1 ದಟ್ ಇಸ್ ಹೈ ರೆಸಿಸ್ಟೆನ್ಸ್ ಅಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಸಮ್ ಕಾನ್ಸೆಪ್ಟ್ ರಿಗಾರ್ಡಿಂಗ್ ದಿಸ್. ಸೊ ಹೈ ರೆಸಿಸ್ಟೆನ್ಸ್ ಅಂದರೆ ಕರೆಂಟ್ ಪಾಸ್ ಆದಾಗ ಫಿಲಾಮೆಂಟ್ ತುಂಬಾ ಹೀಟ್ ಆಗುತ್ತದೆ. ಸೊ ಈ ಹೀಟ್ ನಿಂದ ಬ್ರೈಟ್ ಲೈಟ್ ಬರುತ್ತದೆ, ಅದಕ್ಕೆ ಫಿಲಾಮೆಂಟ್ ಗ್ಲೋ ಆಗ್ತದೆ. ಸೊ ಹೈ ಮೆಲ್ಟಿಂಗ್ ಪಾಯಿಂಟ್ ದಟ್ ಈಸ್ ಟಂಗ್ಸ್ಟನ್ ಮೆಲ್ಟಿಂಗ್ ಪಾಯಿಂಟ್ ಇಟ್ ಈಸ್ ಅರೌಂಡ್ 3422 ಡಿಗ್ರಿ ಸೆಲ್ಸಿಯಸ್. ಸೊ ಟಂಗ್ಸ್ಟನ್ ಮೆಲ್ಟಿಂಗ್ ಪಾಯಿಂಟ್ ಇಟ್ ಈಸ್ ಅರೌಂಡ್ 3422 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ಅಷ್ಟೊಂದು ಟೆಂಪರೇಚರ್ ಆದರೂ ಫಿಲಾಮೆಂಟ್ ಕರಗೋದಿಲ್ಲ. ಸೊ ಬಲ್ಬ್ ಸೇಫ್ ಆಗಿ ವರ್ಕ್ ಆಗುತ್ತದೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 1 ದಟ್ ಈಸ್ high resistance and high melting point. Option 1 is the correct answer. Next question, example for thermosetting plastic is. ಅಂದರೆ thermosetting plastic ಗೆ ಉದಾಹರಣೆ. ಆಪ್ಷನ್ 1 ಪಾಲಿಥೀನ್, ಆಪ್ಷನ್ 2 ಪ್ರೊಪಿಲೀನ್, ಆಪ್ಷನ್ 3 ಸಿಲಿಕಾನ್, ಆಪ್ಷನ್ 4 ಪಾಲಿವಿನೈಲ್ ಕ್ಲೋರೈಡ್. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಆಲ್ದೋ ಸಿಲಿಕಾನ್ ಇಟ್ ಇಸ್ ನಾಟ್ ಅ ಪ್ಲಾಸ್ಟಿಕ್. In many older state board books, it is given as an example of thermosetting materials because it is used to make silicone resin which are thermosetting. So thermosetting plastics are the material which become permanently hard when heated. Once they set again, heat ಮಾಡೋದು ಮೆಲ್ಟ್ ಆಗಲ್ಲ, ಹೀಟ್ ಮಾಡಿದ್ರು ಅದು ಮೆಲ್ಟ್ ಆಗಲ್ಲ because they form strong cross links. Example ಬೆಕಲೈಟ್, ಮೆಲಮೈನ್, ಸಿಲಿಕಾನ್ ರೆಸಿನ್ಸ್. ಅದು ಥರ್ಮೋಸೆಟ್ಟಿಂಗ್ ಫ್ಯಾಮಿಲಿಯಲ್ಲಿ ಬರುತ್ತದೆ. ಸೊ ಇಲ್ಲಿ ಆಪ್ಷನ್ಸ್ ನಲ್ಲಿ ನಮ್ಗೆ ಏನೇನು ಕೊಟ್ಟಿದ್ದಾರೆ, ಪಾಲಿಥೀನ್. ಸೊ ಪಾಲಿಥೀನ್ ಇದು ಥರ್ಮೋಪ್ಲಾಸ್ಟಿಕ್, ಸಾಫ್ಟನ್ ಆನ್ ಹೀಟಿಂಗ್. ಸೊ ಪ್ರೊಪಿಲೀನ್ ಇಟ್ ಈಸ್ ಅ ಮೊನೋಮರ್ ದಟ್ ಈಸ್ thermoplastic polymers like polypropylene. So PVC it is also a thermoplastic. Silicon although it is an element, so textbooks consider it is related to silicon thermosetting resins. So here option 3 is the correct answer for this particular question. So but in some of the books that is KRTET books they have given the grace marks for this particular question, but the majorly correct answer for this particular question it is silicon, that is option 3. So you may consider from all the 4 option the closer option it is silicon, that is option 3 is the correct answer. Next question, the raw material added to silica while manufacturing flint glass is. ಅಂದರೆ ಫ್ಲಿಂಟ್ ಗಾಜು ತಯಾರಿಕೆಯಲ್ಲಿ ಸಿಲಿಕಾಗೆ ಬೆರೆಸುವ ಕಚ್ಚಾ ವಸ್ತು. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ 1 ಕ್ಯಾಲ್ಸಿಯಂ ಆಕ್ಸೈಡ್, ಆಪ್ಷನ್ 2 lead oxide, option 3 potassium carbonate, option 4 boron and alumina. So here flint glass ಅಂದರೆ lead glass. ಸೊ ಈ ಟೈಪ್ ಆಫ್ ಗ್ಲಾಸ್ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಸಿಲಿಕಾಗೆ lead oxide ಆಡ್ ಮಾಡ್ತಾರೆ, ದಟ್ ಈಸ್ PbO ಆಡ್ ಮಾಡ್ತಾರೆ. ಸೊ ಯಾಕೆ? ಸೊ ಬಿಕಾಸ್ lead oxide ಆಡ್ ಮಾಡಿದರೆ ಗ್ಲಾಸ್ ಹೆವಿ, ವೆರಿ ಕ್ಲಿಯರ್, ಬ್ರಿಲಿಯಂಟ್ ಶೈನ್ ಕೊಡುವುದು, ಅದಕ್ಕೆ ಫ್ಲಿಂಟ್ ಅನ್ನೋ ಹೆಸರು ಬಂದಿದೆ ಇದಕ್ಕೆ. ಸೊ ಇಲ್ಲಿ lead oxide, so PbO increases refractive index. So PbO increases refractive index. So PbO increases density. So PbO makes glass optically clear. It makes glass optically clear. So that is
PbO increases refractive index means glass becomes sparkling. So PbO increases density means glass feels heavier. So PbO makes glass optically clear means good for lenses and prisms. ಆದ್ದರಿಂದ ಸಿಲಿಕಾ ಜೊತೆಗೆ ಸೇರಿಸೋ ಮುಖ್ಯ ರಾ ಮೆಟೀರಿಯಲ್ ದಟ್ ಇಸ್ ಲೆಡ್ ಆಕ್ಸೈಡ್. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 2 ದಟ್ ಇಸ್ ಸೀಸದ ಆಕ್ಸೈಡ್. ನೆಕ್ಸ್ಟ್ ಕ್ವಶನ್, ದ ಕಾಂಪೊನೆಂಟ್ಸ್ ಆಫ್ ಸಿಮೆಂಟ್ ವಿಚ್ ಅಬ್ಸಾರ್ಬ್ ವಾಟರ್ ಡ್ಯೂರಿಂಗ್ ಕ್ಯೂರಿಂಗ್ ಆರ್. ಅಂದರೆ ಕ್ಯೂರಿಂಗ್ ಸಮಯದಲ್ಲಿ ನೀರನ್ನು ಹೀರಿಕೊಳ್ಳುವ ಸಿಮೆಂಟ್ನ ಘಟಕಗಳು. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ 1 ಕ್ಯಾಲ್ಸಿಯಂ ಸಲ್ಫೇಟ್ ಅಂಡ್ ಅಲ್ಯೂಮಿನಿಯಂ ಸಿಲಿಕೇಟ್. ಆಪ್ಷನ್ 2 ಕ್ಯಾಲ್ಸಿಯಂ ಸಲ್ಫೇಟ್ ಅಂಡ್ ಜಿಪ್ಸಮ್. ಆಪ್ಷನ್ 3 ಕ್ಯಾಲ್ಸಿಯಂ ಅಂಡ್ ಅಲ್ಯೂಮಿನಿಯಂ ಸಿಲಿಕೇಟ್. ಆಪ್ಷನ್ 4 ಅಲ್ಯೂಮಿನಿಯಂ ಸಿಲಿಕೇಟ್ ಅಂಡ್ ಜಿಪ್ಸಮ್. ಸೊ ಹಿಯರ್ ಸಿಮೆಂಟ್ ಕ್ಯೂರಿಂಗ್ ಆಗುವಾಗ ವಾಟರ್ ಅಬ್ಸಾರ್ಪ್ಷನ್ ಮತ್ತು ಹೈಡ್ರೇಷನ್ ಮೇನ್ಲಿ ಕ್ಯಾಲ್ಸಿಯಂ ಕಂಪೌಂಡ್ಸ್ ಲೈಕ್ ಡೈಕ್ಯಾಲ್ಸಿಯಂ ಸಿಲಿಕೇಟ್, ಟ್ರೈಕ್ಯಾಲ್ಸಿಯಂ ಸಿಲಿಕೇಟ್ ಮತ್ತು ಅಲ್ಯೂಮಿನಿಯಂ ಸಿಲಿಕೇಟ್ ದಟ್ ಈಸ್ ಟ್ರೈಕ್ಯಾಲ್ಸಿಯಂ ಅಲ್ಯೂಮಿನೇಟ್ ಸಂಬಂಧಿತ ಕಾಂಪೌಂಡ್ ಮೂಲಕ ನಡೆಯುತ್ತದೆ. ಸೊ ಕ್ಯಾಲ್ಸಿಯಂ ಸಿಲಿಕೇಟ್ಸ್ ದಟ್ ಈಸ್ C2S ಅಂಡ್ C3S ಹೈಡ್ರೇಷನ್ ಆಗಿ ಸ್ಟ್ರೆಂತ್ ಕೊಡುತ್ತವೆ ಮತ್ತು ತುಂಬಾ ವಾಟರ್ ಅನ್ನು ಬಳಸುತ್ತವೆ ದಟ್ ಈಸ್ ಅಬ್ಸಾರ್ಬ್ ಮಾಡುತ್ತದೆ. ಸೊ ಅಲ್ಯೂಮಿನಿಯಂ ಸಿಲಿಕೇಟ್ ಆರ್ ಅಲ್ಯೂಮಿನೇಟ್ ಕಂಪೌಂಡ್ಸ್ ಸೊ ದಟ್ ಈಸ್ C3A ವಾಟರ್ ಜೊತೆಗೆ ರಿಯಾಕ್ಟ್ ಆಗಿ ಅರ್ಲಿ ಸೆಟ್ಟಿಂಗ್ ಕೊಡುತ್ತದೆ. ಸೊ ಸಿಮೆಂಟ್ ನಲ್ಲಿ ವಾಟರ್ ಅಬ್ಸಾರ್ಬ್ ಮಾಡುವುದು ಮುಖ್ಯವಾಗಿ ಕ್ಯಾಲ್ಸಿಯಂ ಸಿಲಿಕೇಟ್ ಅಂಡ್ ಅಲ್ಯೂಮಿನಿಯಂ ಸಿಲಿಕೇಟ್. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ದಟ್ ಈಸ್ ಕ್ಯಾಲ್ಸಿಯಂ ಅಂಡ್ ಅಲ್ಯೂಮಿನಿಯಂ ಸಿಲಿಕೇಟ್. ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಎಲಿಮೆಂಟ್ಸ್ ಬಿಲಾಂಗಿಂಗ್ ಟು ದ ಸೇಮ್ ಗ್ರೂಪ್ ಆರ್. ಅಂದರೆ ಒಂದೇ ಗುಂಪಿಗೆ ಸೇರಿದ ಮೂಲ ವಸ್ತುಗಳು. ಆಪ್ಷನ್ಸ್ ಈ ರೀತಿ ಇದೆ. ಬೋರಾನ್, ಕಾರ್ಬನ್, ಅಲ್ಯೂಮಿನಿಯಂ, ಹೀಲಿಯಂ. ಆಪ್ಷನ್ 2 ಹೈಡ್ರೋಜನ್, ಲಿಥಿಯಂ, ಬೆರಿಲಿಯಂ, ಬೋರಾನ್. ಆಪ್ಷನ್ 3 ಲಿಥಿಯಂ, ಕ್ಯಾಲ್ಸಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಆಪ್ಷನ್ 4 ಬೆರಿಲಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಅಂಡ್ ಬೇರಿಯಂ. ಸೊ ಇಲ್ಲಿ ಬೆರಿಲಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಅಂಡ್ ಬೇರಿಯಂ. ಸೊ ಇವುಗಳೆಲ್ಲ ಒಂದೇ ಗ್ರೂಪ್ ನಲ್ಲಿ ಇರ್ತದೆ ದಟ್ ಈಸ್ group 2 elements. They are also called as alkaline earth metals. Group 2 metals that is they are also called as alkaline earth metals. Alkaline earth metals. So group 2 ನಲ್ಲಿ ಬಂದಿರುವುದರಿಂದ ಇವುಗಳ ಕೆಮಿಕಲ್ ಪ್ರಾಪರ್ಟೀಸ್ ಕೂಡ ಸಿಮಿಲರ್ ಆಗಿರುತ್ತದೆ like forming +2 ions. All these elements are forming +2 ions reacting with acids forming basic oxides. Okay, so ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4 that is elements belonging to the same group are beryllium, calcium, magnesium and barium. Option 4 is the correct answer. Next question, materials added to control cracking of ceramic articles are. ಅಂದರೆ ಸಿರಾಮಿಕ್ ವಸ್ತುಗಳನ್ನು ತಯಾರಿಸುವಾಗ ಉಂಟಾಗುವ ಬಿರುಕುಗಳನ್ನು ನಿವಾರಿಸಲು ಸೇರಿಸಲಾಗುವ ವಸ್ತುಗಳು. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ 1 ಫ್ಲಿಂಟ್ ಅಂಡ್ ಸಿಲಿಕಾ. ಆಪ್ಷನ್ 2 ಫ್ಲಿಂಟ್ ಅಂಡ್ ಗ್ಲಾಸ್ ಪೀಸಸ್. ಆಪ್ಷನ್ 3 ಫ್ಲಿಂಟ್ ಅಂಡ್ ಕ್ವಾಡ್ಸ್. ಆಪ್ಷನ್ 4 ಫ್ಲಿಂಟ್ ಅಂಡ್ ಕ್ಲೇ. ಸೊ ಸಿರಾಮಿಕ್ ಆರ್ಟಿಕಲ್ಸ್ ಬ್ರೇಕ್ ಆಗುವಾಗ ಶ್ರಿಂಕೇಜ್ ಆಗುತ್ತದೆ. ಸೊ ಶ್ರಿಂಕೇಜ್ ಹೆಚ್ಚು ಆದರೆ ಕ್ರ್ಯಾಕ್ಸ್ ಬರುತ್ತದೆ. ಇದನ್ನು ರಿಡ್ಯೂಸ್ ಮಾಡಲು ನಾನ್ ಪ್ಲಾಸ್ಟಿಕ್ ಮಟೀರಿಯಲ್ಸ್ ಅನ್ನ ಆಡ್ ಮಾಡ್ತಾರೆ. ಸೊ ದಟ್ ಈಸ್ ಫ್ಲಿಂಟ್ ಅಂಡ್ ಕ್ವಾಡ್ಸ್. ಸೊ ಇವು ಎರಡು ಸಿಲಿಕಾ ಬೇಸ್ಡ್ ಮಟೀರಿಯಲ್ಸ್ ಬಟ್ ದೇ ಡಿಫರ್ ಸ್ಲೈಟ್ಲಿ ಇನ್ ದ ಫಾರ್ಮ್ ದಟ್ ಈಸ್ ಫ್ಲಿಂಟ್. ಸೊ ಫ್ಲಿಂಟ್ it is hard, impure silica. It is hard and impure silica. Quartz, so it is crystalline form of silica. ಸೊ ಇವು ಎರಡು ಕೂಡ ಕ್ಲೇ ಶ್ರಿಂಕ್ ಆಗೋದನ್ನ ಕಂಟ್ರೋಲ್ ಮಾಡುತ್ತದೆ. ಇದರಿಂದ ಕ್ರ್ಯಾಕಿಂಗ್ ರಿಡ್ಯೂಸ್ ಆಗುತ್ತದೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ದಟ್ ಈಸ್ ಫ್ಲಿಂಟ್ ಅಂಡ್ ಕ್ವಾಡ್ಸ್. ನೆಕ್ಸ್ಟ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಸಿಲಿಕಾನ್ ಈಸ್. ಸಿಲಿಕಾನ್ನ ಎಲೆಕ್ಟ್ರಾನಿಕ್ ವಿನ್ಯಾಸ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ 1 1s2 2s2 2p6 3s2 3p2. ಆಪ್ಷನ್ 2 1s2 2s2 2p6 3s2 3p4. ಆಪ್ಷನ್ 3 1s2 2s2 2p6 3s2 3p5. ಆಪ್ಷನ್ 4 1s2 2s2 2p6 3s2 3p6 3d1. ಸೊ ಇಲ್ಲಿ ನಮ್ಗೆ ಏನು ಗೊತ್ತಿರಬೇಕಂದ್ರೆ ಅಟಾಮಿಕ್ ನಂಬರ್ಸ್ ಗೊತ್ತಿರಬೇಕು. ಸೊ ಸಿಲಿಕಾನ್, ಸೊ ಅಟಾಮಿಕ್ ನಂಬರ್
So silicon atomic number it is 14. So total number of electrons ಎಷ್ಟಿರ್ತವೆ? So they are 14. So electronic configuration fill ಆಗೋಕೆ 1s to 2s ಹೋಗ್ತೇವಿ. So 2s to 2p ಹೋಗ್ತೇವಿ, 2p to 3s ಹೋಗ್ತೇವಿ, 3s to 3p ಹೋಗ್ತೇವಿ. So the correct arrangement is 1s2. Okay. So next we will go for 2s2, then we will go for 2p6, then we will go for 3s2. So just check here, 2 plus 2 4, 4 plus 6 10, 10 plus 2 12. So then we will be going for 3p, that is total s ಬರಬೇಕು 14 ಬರಬೇಕು. 2 plus 2 4, 4 plus 6 10, 10 plus 2 12, and here we should have 2 here. So that is 1s2. ಟೋಟಲಿ ಇಲ್ಲಿ ಎಷ್ಟಾಯಿತು? 2 ಆಯಿತು, ಇಲ್ಲಿ ಎಷ್ಟಾಯಿತು? 4 ಆಯಿತು, ಇಲ್ಲಿ ಎಷ್ಟಾಯಿತು? ಟೋಟಲ್ 10 ಆಯಿತು, ಇಲ್ಲಿ ಎಷ್ಟಾಯಿತು? 12 ಆಯಿತು, ಇಲ್ಲಿಗೆ 14 ಆಯಿತು. ಸೊ ದೇರ್ ಆರ್ total 14 electrons, that is the electronic configuration it is 1s2, 2s2, 2p6, 3s2, 3p2. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 1, that is 1s2, 2s2, 2p6, 3s2, 3p2. It is the correct answer, that is option 1. Next question, in saponification process fats and oils are neutralized by adding. ಅಂದರೆ ಸಾಬೂನೀಕರಣದಲ್ಲಿ ಕೊಬ್ಬು ಮತ್ತು ಎಣ್ಣೆಗಳನ್ನು ತಟಸ್ಥೀಕರಣಗೊಳಿಸಲು ಬಳಸುವುದು. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ 1 ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಆಪ್ಷನ್ 2 ಪೊಟ್ಯಾಷಿಯಂ ಕ್ಲೋರೈಡ್, ಆಪ್ಷನ್ 3 ಪೊಟ್ಯಾಷಿಯಂ ಕ್ಲೋರೇಟ್, ಆಪ್ಷನ್ 4 ಪೊಟ್ಯಾಷಿಯಂ ನೈಟ್ರೇಟ್. ಸೊ ಸಫೋನಿಫಿಕೇಶನ್ ಪ್ರಾಸೆಸ್ ಅಂದರೆ ಫ್ಯಾಟ್ಸ್ ಮತ್ತು ಆಯಿಲ್ಸ್ಗೆ ಸ್ಟ್ರಾಂಗ್ ಬೇಸ್ ಆಡ್ ಮಾಡಿ ಸೋಪ್ ತಯಾರಿಸುವ ಪ್ರಾಸೆಸ್. ಅದಕ್ಕಾಗಿ ನಾವು ಏನು ಯೂಸ್ ಮಾಡ್ತೀವಿ? ವಿ ವಿಲ್ ಬಿ ಯೂಸಿಂಗ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಥವಾ ವಿ ವಿಲ್ ಬಿ ಯೂಸಿಂಗ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ KOH ಆಡ್ ಮಾಡಿದರೆ ಫ್ಯಾಟ್ಸ್ ಪೊಟ್ಯಾಷಿಯಂ ಸಾಲ್ಟ್ಸ್ ಆಫ್ ಫ್ಯಾಟಿ ಆಸಿಡ್ಸ್, ದಟ್ ಈಸ್ ಸಾಫ್ಟ್ ಸೋಪ್ ಆಗುತ್ತದೆ. ಸೊ ಸಾಫ್ಟ್ ಸೋಪ್ ಆಗುತ್ತದೆ. ಸೊ ದ ಅದರ್ ಆಪ್ಷನ್ಸ್ ವೈ ದೇ ಆರ್ ಇನ್ಕರೆಕ್ಟ್? ಪೊಟ್ಯಾಷಿಯಂ ಕ್ಲೋರೈಡ್ ನ್ಯೂಟ್ರಲ್ ಸಾಲ್ಟ್, ನೋ ರಿಯಾಕ್ಷನ್ ವಿತ್ ಫ್ಯಾಟ್ಸ್. ಸೊ ಪೊಟ್ಯಾಷಿಯಂ ಕ್ಲೋರೇಟ್ ಆಕ್ಸಿಡೈಸಿಂಗ್ ಏಜೆಂಟ್, ಸಫೋನಿಫಿಕೇಶನ್ ಮಾಡಲು ಯೂಸ್ ಮಾಡುವುದಿಲ್ಲ. ಸೊ ಪೊಟ್ಯಾಷಿಯಂ ನೈಟ್ರೇಟ್ ಫರ್ಟಿಲೈಸರ್ ಟೈಪ್, ಸಾಲ್ಟ್ ಫ್ಯಾಟ್ಸ್ ಜೊತೆಗೆ ರಿಯಾಕ್ಟ್ ಆಗುವುದಿಲ್ಲ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 1, ದಟ್ ಈಸ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. Friends, we have now completed all the KRTET 2017 Science Part 1 Physics and Chemistry PYQs. ನಿಮಗೆ ಇವತ್ತು ಕವರ್ ಮಾಡಿದ ಪ್ರತಿ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ನಂಬಿದ್ದೀನಿ. And this gives a strong boost to your KRTET 2025 preparation. Physics and chemistry becomes easy when your fundamentals are strong. Smart tricks, clear concepts and continuous PYQ practice ಇವು ನಿಮ್ಮ ಟಾಪ್ ಸ್ಕೋರ್ಗೆ ಮೇನ್ ಸ್ಟೆಪ್ಸ್. If this session helped, please like, share and subscribe to Science Pathashala. ನಿಮ್ಮ ಸಪೋರ್ಟ್ ನನ್ನ ನೆಕ್ಸ್ಟ್ ವಿಡಿಯೋಸ್ಗೆ ಇನ್ಸ್ಪಿರೇಷನ್ ಕೊಡುತ್ತೆ. See you soon with more exam focus session. Until next time, study smart, stay confident ಮತ್ತು KRTET 2025 ಅನ್ನು ಸ್ಟ್ರಾಂಗ್ ಆಗಿ ಫೇಸ್ ಮಾಡಿ. So thanks for watching Science Pathashala.